ವಾಸುದೇವ, ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿರಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಡೆಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಇಲ್ಲಿ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ದಳ. ಯುದ್ಧ ಮುಗಿದ ಮೇಲೆ ಮಾನವನ ಜೀವನ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚ ಅನಂತ ಪ್ರಳಯ, ಅಸೀಮ ಧ್ವಂಸ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ರುಕ್ಮಿಣಿ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನದ ಬಿಂದೋದರಣೆ ಪಾಪಹಾರಿಣೆ ಕಾಂತೆ, ಪಾಪಹಾರಿಣೆ ಕಾಂತೆ, ಪಾಪಹಾರಿಣೆ. ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೋದಿತೆ. ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಧ ಮಿಂದೇವದಗೆ. ರುಕ್ಮಿಣಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಧ ಮಿಂದೇವದಗೆ. ಕರ್ಮಭೂಮಿ ಭಾರತವೋ ಧನ್ಯ ಮಾದುದೆ ಕಾಂತೆ, ಧನ್ಯ ಮಾದುದೆ ಕಾಂತೆ, ಧನ್ಯ ಮಾದುದೆ. ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೋದಿತೆ, ಪ್ರೇಮ ಪೋದಿತೆ, ಪ್ರೇಮ ಪೋದಿತೆ. ಮಾನವ ಲೋಕವನ್ನು ಪ್ರಳಯ ಹೊಟ್ಟೆಯಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕಾಗಿ ತಾವು ಪ್ರಯತ್ನಿಸಬಾರದು ಪ್ರಿಯ? ಶಾಂತಿಯಿಂದ ಸೃಷ್ಟಿಸುವ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯನ್ನು, ಮಾನವ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆನು. ವೀರ ರಕ್ತದಿಂದ ಕ್ಷತ್ರಿಯರ
ಕ್ಷತ್ರಿಯರು ಪೃಥ್ವಿಯ ಕಳಸವನ್ನು ತೊಳಿವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಜ್ಜಿತ ಮಾಡಿ ಆ ಪುಣ್ಯ ಬೀಜವನ್ನು ನೆಡುವೆನು. ಆ ಪುಣ್ಯ ಬೀಜವು ಮರವಾಗಿ ಅಂಕುರಿಸಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಗ್ಯ ಫಲ ಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಆಹಾ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿಯು. ಆ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲರಿ ನೀವು. ಅದ ನಡೆದು ಈ ರಕ್ತಪಾತದ ಅವಶ್ಯಕತೆ ಆದರೆ ಏಕೆ ಸ್ವಾಮಿ? ಕಾಳಸರ್ಪವನ್ನು ಕಚ್ಚಿದವರನ್ನು ಮುಖ್ಯದಿಂದ ರಕ್ಷಿಸಬೇಕಾದರೆ ವಿಷ ಸರ್ಪವಾದ ಆಯಾವವನ್ನು ತ್ಯಜಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆಯೂ ಉಂಟಾಗಿದೆ. ಅಭಿಮಾನ ಶೌರ್ಯದಿಂದ ಪ್ರವೃತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ಷಾಧೀಕ್ಯವು ಹೆಚ್ಚು ಅಧರ್ಮದ ರೋಗವು ಅಂಕುರಿಸಿ ಕಾಣಿಸಿಕೊಂಡಿದೆ. ಇದನ್ನು ರಕ್ತದದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರದು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಆಹಾ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ ಇರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿರಿ. ಈ ಘೋರ ಹತ್ಯಾಕಾಂಡವನ್ನು ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆ. ಆಗ ನನ್ನ ಪ್ರಯತ್ನವೂ ಕೂಡ ವಿಫಲವಾಗದು. ಸುಖವ ಪಡುತ್ತಿಹರೇ ಸಮ್ಮುಖಾದಿ ಪ್ರಜೆಗಳೆಲ್ಲರೂ ಸುಖವ ಪಡುತ್ತಿಹರೇ. ಮಂತ್ರಿ ಸುಖವ ಪಡುತ್ತಿಹರೇ ಸಮ್ಮುಖಾದಿ ಪ್ರಜೆಗಳೆಲ್ಲರೂ ಸುಖವ ಪಡುತ್ತಿಹರೇ. ಸುಖವ ಪಡುತ್ತಾ ಸುಮತಿಯಾಗಿ ಸುಖವ ಪಡುತ್ತಾ ಸುಮತಿಯಾಗಿ ಪ್ರಕಟ ವೈಭವದಿಂದ ಮೆರವೆ. ಮಂತ್ರಿ ಸುಖವ ಪಡುತ್ತಾ ಸುಮತಿಯಾಗಿ ಪ್ರಕಟ ವೈಭವದಿಂದ ಮೆರವೆ. ಸಾರ ಇರೆಯೋಳ್ ಮೀರಿ ಮೆರೆಯುವ ಸಾರ ಇರೆಯೋಳ್ ಮೀರಿ ಮೆರೆಯುವ ವೀರನಾಗಿ ಮೆರೆಯುತ್ತಿರಲು ಸುಖವ ಪಡುತ್ತಿಹರೇ. ಸಮ್ಮುಖಾದಿ ಪ್ರಜೆಗಳೆಲ್ಲರೂ ಸುಖವ ಪಡುತ್ತಿಹರೇ. ಮಂತ್ರಿ ಓರ್ಮೆಯೋಳ್ ಮಳೆ ಸೋರುತ್ತಿಹುದೇ ಸಾರ ಬೆಳೆಗಳು ಬೆಳೆಯುತ್ತಿಹರೇ. ಸೋರುತ್ತಿಹುದೇ ಸಾರ ಬೆಳೆಗಳು ಬೆಳೆಯುತ್ತಿಹರೇ. ಮೀರಿ ಶಾಂತರು ವರದಿವಂತರು ಸೇರಿಸು ಜನರ ಹಾದಿಯೊಳಗೆ ಸುಖವ ಪಡುತ್ತಿಹರೇ. ಸಮ್ಮುಖಾದಿ ಪ್ರಜೆಗಳೆಲ್ಲರೂ ಸುಖವ ಪಡುತ್ತಿಹರೇ. ಸಚಿವ ಶ್ರೇಷ್ಠನಾದ ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ದೀನಾದಾತರನ್ನು ಕಾಪಾಡುತ್ತಾ ಸುಖದಿಂದಿರುವರೇ, ಅದನ್ನು ತಿಳಿಸು. ವಿಜ್ಞಾಪಿಸೋಣ ಮಹಾಪ್ರಭು. ರಾಜದ ಪರಿಯ ಪ್ರಜೆಗಳೆಲ್ಲ ಸುಖದಿ ನಲಿಯುತ್ತಿರುವುದು ದಿನದಿ. ಗೆಲುವು ಭೂಮಿ ರಾಜದ ಪರಿ
परिया के लोगों में महाप्रभु ಮಂತ್ರಿ ಮಡದಿ ಮಕ್ಕಳೆಲ್ಲ ಬಿಡದೆ ಹರಿಯ ಜಪಿಸಿ ಮಡದಿ ಮಕ್ಕಳೆಲ್ಲ ಬಿಡದೆ ಹರಿಯ ಜಪಿಸಿ ಹರಿಯ ಚರಣ್ಯ ಸೇವೆ ಮಹಾಪ್ರಭು ಮಂತ್ರಿ ಹರಿಯ ಚರಣ್ಯ ಸೇವೆ ನಿರುತರ ಮಾಡುತ್ತಿದ್ದರು ಕೇಳೋ ಭೂಮಿ ಬಾ ರಜದ ಪರಿಯ ಕೇಳೋ ಭೂಮಿ ಬಾ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ದೇವಾರಾಧನೆ ಮಾಡುತ್ತಾ ಸುಖದಿಂದ ಇರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಆಗಬಹುದು ಮಹಾಪ್ರಭು. ಎಲೆ ಸೇನಾಧಿನಾಥನೇ, ಬೇಳೈ ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಬೇಳೈ ಬೇಳೈ ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಬೇಳೈ ಶತ್ರುಭೂಪರು ಮುಕ್ತಿ ಸೈನ್ಯವ ಶತ್ರುಭೂಪರು ಮುಕ್ತಿ ಸೈನ್ಯವ ಮುಕ್ತಿ ಪಡೆಯುತ್ತ ಲೆತ್ತ ಬರದಳು ಅಂದ್ರೆ ಮುಕ್ತಿ ಪಡೆಯುತ್ತ ಲೆತ್ತ ಬರದಳು ಮಿತ್ರರಂತೆ ಬಾಳುತ್ತಲೀ ಹರೇ ಬೇಳೈ ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಬೇಳೈ ಎಲೆ ಸೈನ್ಯಾಧಿನಾಥನೇ, ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ಹೋಗಬಹುದು ಮಹಾಪ್ರಭು. ಅರಸನೆಲ್ಲ ಆಲಿಸು ಸರಸದ ಮೆರವೆ ವರ ಸೈನ್ಯವನ್ನ ಪರಗಿಸುವೆ. ಅರಸನೆಲ್ಲ ಆಲಿಸು ಸರಸದ ಮೆರವೆ ವರ ಸೈನ್ಯವನ್ನ ಪರಗಿಸುವೆ. ದುರಾಗ್ದಳು ಇರಿಯುವ ತೀರ ಒಂಕಡಿದು ದುರಾಗ್ದಳು ಇರಿಯುವ ತೀರ ಒಂಕಡಿದು ಚಂದದಿಂದಲೇ ವಂದಿಪೆನೆ ಅಂದದಿಂದಲೇ ವಂದಿಪೆನೆ ಅರಸನೆಲ್ಲ ಆಲಿಸು ಸರಸದ ಮೆರವೆ. ಮಹಾಪ್ರಭು ಸೇನಾಧಿಪತಿ, ಚಂಡ ಮುಖಗಳ ಕೇರಳ ಬರ್ಬರ್ ಅಂಗ ದೇಶದ ಅರಸುಗಳ ಚಂಡ ಮುಖಗಳ ಕೇರಳ ಬರ್ಬರ್ ಅಂಗ ದೇಶದ ಅರಸುಗಳ ಚಂದಾದಿ ನಿಮ್ಮಯ ಸುಂದಾದ ಚರಣಕ್ಕೆ ಚಂದಾದಿ ನಿಮ್ಮಯ ಸುಂದಾದ ಚರಣ ಚಂದದಿಂದಲೇ ವಂದಿಪೆನೆ ಅಂದದಿಂದಲೇ ವಂದಿಪೆನೆ ಅರಸನ ಲಾಲಿಸು ಸರಸದ ನೆಲವೇ. ಓ ಪ್ರಭು, ಸೇನಾಧಿಪತಿ, ನಮ್ಮ ಸೈನ್ಯವು ಶತ್ರುಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸುತ್ತ ಎಲ್ಲೆಲ್ಲಿಯೂ ಜಯವನ್ನು ಸಾಧಿಸುವರು. ಮಹಾಪ್ರಭು ಮತ್ತೇನಪ್ಪಣೆ? ಬಲೆ ಸೇನಾಧಿನಾಥನೇ, ಬಲೆ. ತುಂಬಾ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಮಹಾಪ್ರಭು. ಮಂತ್ರಿ, ಮಹಾಪ್ರಭು ಸೇನಾಧಿಪತಿ, ಮಹಾಪ್ರಭು ದರೆಯೋಳು ಧನ್ಯನು ಧನ್ಯನಾದೆನು ನಾ, ಇಳೆಯೋಳು ಮಾನ್ಯನು ಮಾನ್ಯನಾದೆನು ನಾ. ರಾಜನು ನಾನಾಗಿ ತೇಜನೆಂದೆನಿಸಿದೆ, ರಾಜನು ನಾನಾಗಿ ತೇಜನೆಂದೆನಿಸಿದೆ, ರಾಜ್ಯ ಸಾಮ್ರಾಜ್ಯಕ್ಕೆ ಕೊರತೆಯು ಏನಿದೆ. ಮಂತ್ರಿ, ಸೇನಾಧಿಪತಿ,
ರಾಜ್ಯ ಸಾಮ್ರಾಜ್ಯಕ್ಕೆ ಕೊರತೆಯು ಏನಿದೆ, ದರೆಯೋಳು ಕನ್ಯನು ಧನ್ಯನಾದೆನು ನಾ, ಇಳೆಯೋಳು ಮಾನ್ಯನು ಮಾನ್ಯನಾದೆನು ನಾ. ಪರಿಮಂತ್ರಿಯು ಸೈನ್ಯಾಧಿನಾಥನು, ಈ ಪರಿಮಂತ್ರಿಯು ಸೈನ್ಯಾಧಿನಾಥನು, ಎನ್ನಯ್ಯ ರಾಜ್ಯಕ್ಕೆ ಕೊರತೆಯು ಏನಿದೆ, ಎನ್ನಯ್ಯ ರಾಜ್ಯಕ್ಕೆ ಕೊರತೆಯು ಏನಿದೆ, ಕರೆಯೋಳು ಧನ್ಯನು ಧನ್ಯನಾದೆನು ನಾ, ಇಳೆಯೋಳು ಮಾನ್ಯನು ಮಾನ್ಯನಾದೆನು ನಾ. ನಿಮ್ಮಂತಹ ತೀಕ್ಷ್ಣ ಬುದ್ಧಿಯುಳ್ಳ ಮಹಾಮಂತ್ರಿಯು ಪ್ರಚಂಡ ಸೈನ್ಯಾಧಿನಾಥನು ನಮ್ಮ ರಾಜ್ಯದಲ್ಲಿರುವಾಗ ಯಾವ ಕುಂದು ಕೊರತೆಯೂ ಇರುವುದಿಲ್ಲ. ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಬಲಭದ್ರದೇವನಿಗೆ ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರದೇ ಮಾಡಿಸುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿದ್ದಾನೆ? ಯಾರಲ್ಲಿ? ಅವರನ್ನು ರಾಜ ಮರ್ಯಾದೆಯಿಂದ ಕರೆತನ್ನಿ. ಅಪ್ಪಣೆ ಮಹಾಪ್ರಭು. ಗುರುದೇವನಿಗೆ ನಮೋ ನಮಃ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಭದ್ರಸ್ಥಾನದಲ್ಲಿ ಕುಳಿತುಕೋ. ಇದೇ ಸಂತೋಷದ ಸಮಯದಲ್ಲಿ ನೃತ್ಯವು ಪ್ರಾರಂಭವಾಗಲಿ. ಏನೇ ಮಹಾನಂದವೇ, ಏನೇ ಮಹಾನಂದವೇ, ಉಭಾಮಿನಿಗೆ ನೀ ಸಂಭ್ರಮದಂದವೇ, ಬಲು ಚಂದವೇ, ಏನೇ ಮಹಾನಂದವೇ. ಧಕ್ಕೆಯ ಶಿರಗೆತ್ತಿ ತಾಳೆಗೊಲಿಂ ಕಟ್ಟಿ ತಕ್ಕಿಟ ತಿಮಿಗಿಟ ತಕ ಜನರೆನಿಸಿ ಕುಕ್ಕುತೆ ಚರಣವ ಕುಳುಕುತೆ ಕಾಯವ ಸಖಿದ ಕುಣಿತವ ಕುಣಿವನಿಗೆಲೆ ಬಾಲ ಏನಿ ಮಗಾನಂದವೇ, ಉಭಾಮಿನಿಗೆ ನೀ ಸಂಭ್ರಮದಾದವೇ, ಬಲು ಚಂದವೇ, ಏನಿ ಮಗಾನಂದವೇ. ದುರ್ಯೋಧನ, ಆರು ನಿನ್ನಯ ಹೃದಗಾರದೆ ನರ್ತಿಸಿ ಮರಶೂರತೆಯ ಪ್ರಕಾಶಿಸುತ್ತೀರ್ಪ ಸ್ಮೇರವದನ ನಮ್ಮ ಚನ್ನಕೇಶವರಾಯ.
ಚಂದ್ರವದನ ನಮ್ಮ ಚನ್ನಕೇಶವರಾಯ ಓರೆಗಟ್ಟಿ ಸನ್ನೆ ತೋರು ತಲೆಗನೆ ಓರೆಗಣ್ಣಿ ಸನ್ನೆ ತೋರು ತಲೆಗನೆ ಏನಿ ಗಮದನಿಸ ಏನಿ ಸಗಮದಸ ಏನಿ ಮಗಾನಂದಮೇ ಉಭಾ ಬಿದಿಗೆ ಸಂಭ್ರಮದವೇ ಬಲು ಚಂದವೇ ಏನಿ ಮಗಾನಂದವೇ ಏನಿ ಮಗಾನಂದವೇ ಏನಿ ಮಗಾನಂದವೇ ಏನಿ ಮಗಾನಂದವೇ ಏ ಭಲೆ ಭಲೆ ನರ್ತಕಿಯರೇ. ದುರ್ಯೋಧನ, ಗುರುದೇವ, ನಮ್ಮ ಹಸ್ತಿನಾವತಿಯಲ್ಲಿ ನಮ್ಮತ್ತೆ ಗಾಂಧಾರಿ ದೇವಿಯು ಧೃತರಾಷ್ಟ್ರ ಮಾವನವರು ಇನ್ನು ಮುಂತಾದವರು ಕ್ಷೇಮವೇ? ಎಲ್ಲರೂ ಕ್ಷೇಮದಿಂದ ಗುರುದೇವ. ಅಲ್ಲದೆ ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುವರು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು? ಕೃಷ್ಣನು ಅರ್ಜುನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮಗಳ ಸಮೇತ ಯಾದವ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಆ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಅನ್ನೋ ಸಂಗತಿ ಅಸಂಗತವಾಯಿತಲ್ಲ. ಗುರುದೇವ, ನಾನೇನು ಭೂ ರಹಸ್ಯವಾಗಿಯೇ ದ್ವಾರಕಾ ನರಕ್ಕೆ ಹೊರಟೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿತೋ ನಾನು ತಿಳಿದನು. ನಾನು ಹೋಗುವುದಕ್ಕೂ ಅರ್ಜುನ ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ದುರ್ಯೋಧನ, ಗುರುದೇವ, ಕೃಷ್ಣನು ಯಾವುದೇ ಆಯುಧವನ್ನು ಹಿಡಿದು ಯಾವ ಪಕ್ಷ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಖಚಿತಪಡಿಸಿಕೊಂಡು ಬಂದಿರುವೆಯಾ? ಖಚಿತಪಡಿಸಿಕೊಂಡು ಬಂದನು ಗುರುದೇವ. ಹಾಗಾದರೆ ನಿನ್ನ ಜಯವು ಖಂಡಿತ. ಮಾತ್ರ ದೇಶಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಈ ನನ್ನ ಕೃತವರ್ಮನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ನಾನು ಬರುವ ತನಕ ಈ ದಳಪತಿ ವಿಚಾರವನ್ನು ಮಂತ್ರಾಲೋಚನೆ ತರಬೇಡ. ಹೋಗಿ ಬಾ ವೀರಾವರ, ನಿನಗೆ ಶುಭವಾಗಲಿ. ಅನುಗ್ರಹದನು ಗುರುದೇವ. ನೀವು ಬರುವವರೆಗೂ ದಳಪತಿ ವಿಚಾರವನ್ನು ಮಂತ್ರಾಲೋಚನೆ ತರುವುದಿಲ್ಲ. ಅವನಿನ್ನು ಬರುವೆನು. ಶುಭವಾಗಲಿ. ಮಂತ್ರಿ, ನಮ್ಮ ಮಂತ್ರಿ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಹಸ್ತಿನಾವತಿಗೆ ಹೋಗಲು ರಥವನ್ನು ಸಿದ್ಧಪಡಿಸು. ಆಗಬಹುದು ಮಹಾಪ್ರಭು. ಸೇನಾಧಿಪತಿ, ಮಹಾಪ್ರಭು, ನಮ್ಮ ಸೈನ್ಯವನ್ನು ಬಲಪಡಿಸಿಕೋ. ಆಗಬಹುದು ಮಹಾಪ್ರಭು. ಪಾಂಡವರು 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 ದಗ್ಧ ದೇಹಗಳಿಂದ ಕೊಬ್ಬಿ ಮೆರೆಯುತ್ತಿರುವ ತಪ್ಪಲಿಗಳ ಮುಖ ಕಟ್ಟಿ ಸಜೀವ ದಹನ ಮಾಡಿ ಪಾಂಡವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ತೇಲಿಬಿಡುತ್ತೇವೆ. ಛಲವಂತರ ಶಕ್ತಿಗಿಂತ ಅಧಿಕ ಶಕ್ತಿ ಇಲ್ಲವೆಂಬ ಜಗತ್ತಿಗೆ ತೋರ್ಪಡಿಸುವ ಛಲದಂತ ಮಲ್ಲ, ತ್ರಿವಿಕ್ರಮ ಸ್ಥೂಲಕಾಯ, ಸಿಂಹಬಲ, ನಮ್ಮದೇ ವಿಜಯ. ನಾಡಿನ ಪ್ರಳಯ. ಧರ್ಮಕ್ಷೇತ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ.
ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ. ಕೃಷ್ಣನಿಂದ ಪಡೆದ ನಾಂ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ನಾಂ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾಂ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ನಾಂ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ. ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗಳು. ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗಳು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ. ಭೀಮನನ್ನು ಕೊಲ್ಲುವನು ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವನು ವೀರಗಳ್ಳನು. ಭೀಮನನ್ನು ಕೊಲ್ಲುವನು ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವನು ವೀರಗಳ್ಳನು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ದುರ್ಯೋಧನನಿಗೆ ವಿವೇಕವನ್ನು ಹೇಳೋಣವೆಂದರೆ, ನನ್ನ ಮೇಲೆ ಕುಪಿತಗೊಂಡು ಅಗ್ರಜನಾದ ಬಲಿಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂತಿರುಗಿದೆನು. ಅಗ್ರಜನಾದ ಬಲಭದ್ರನು ಸೈನ್ಯಕ್ಕೆ ಸದ್ದುಗೊಳಿಸುತ್ತಿರುವನು. ಹಾಲಾಯುಧನಾಗಿ ಅಗ್ರಜನು ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾನು ಈಗ ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಬರುವ ಮಾರ್ಗದಲ್ಲಿ ಆತನನ್ನು ಶಿಕ್ಷೆಗೊಳಿಸಿ ತೊಂದರೆಗೊಳಿಸಿದರೆ ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ದುರ್ಯೋಧನ ಚಿಂತೆಯನ್ನು ಮರೆಸಿ ಭೂ ಸಂಚಾರಣ ಮಾಡುವಂತೆ ಪ್ರೇರೇಪಿಸುವನು. ಅದು ಅಗ್ರಜನಾದ ಬಲಭದ್ರನು ಇದೇ ಮಾರ್ಗವಾಗಿ ಬರುತ್ತಿರುವನು. ಯೋಗಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಇದೇನಿದು ಆಶ್ಚರ್ಯ! ಯಾವುದೋ ಒಂದು ಗೋವು ನನ್ನನ್ನು ಹಿಂಬಾಲಿಸುತ್ತಿರುವುದು. ಒಮ್ಮೆ ಗದರಿಸಿ ನೋಡುವೆ. ಏಯ್, ಶೋ, ಶೋ. ಏಯ್ ಪಶುವೆ, ಏಳು, ಎದ್ದೇಳು, ಏಳು, ಎದ್ದೇಳು. ಅಯ್ಯೋ, ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಅದು ಪ್ರಾಣವನ್ನೇ ಬಿಟ್ಟಿತಲ್ಲ. ಅಯ್ಯೋ, ನಾನೇನು ಮಾಡಲಿ? ನಿರ್ಲಿಪ್ತವಾಗಿ ಒಂದು ಗೋಹತ್ಯೆ ಪ್ರಾಪ್ತವಾಯಿತಲ್ಲ. ಅಯ್ಯೋ, ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾಗಿ, ನಾನು ದೋಷಕ್ಕೆ ಗುರಿಯಾಗಿ. ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾಗಿ, ನಾನು ದೋಷಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನ್ನು
ಪರಿ ಕೊಂದ ಪಾಪವ ಬಗೆಹರಿಸುವ ಪರಿ ಕಾಣೆನು ಜಗದೊಳಗೆ. ಅಯ್ಯೋ ಕಾಣೆನು ಜಗದೊಳಗೆ. ಹಕ್ಕಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ದೋಷಕ್ಕೆ ಗುರಿಯಾದೆ. ನಿರ್ಲಿಪ್ತವಾಗಿ ಒಂದು ಗೋಹತ್ಯೆ ಪ್ರಾಪ್ತವಾಯಿತಲ್ಲ, ನಾನೇನು ಮಾಡಲಿ? ಏನು ಬಲಭದ್ರ ದೇವ, ಚಿಂತಾಕ್ರಾಂತನಾಗಿರುವೆ, ಕಾರಣವೇನು? ಸಾತಕಿ, ನಾನೇನೆಂದು ಹೇಳಿಲಿ? ಜಲವನ್ನು ತೆಗೆದುಕೊಂಡು ಬಹಿರ್ಭೂಮಿಗೆ ಹೋಗುತ್ತಿರುವಾಗ ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ನಾನು ಅದನ್ನು ಕಂಡು ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಅದು ಪ್ರಾಣವನ್ನೇ ಬಿಟ್ಟಿತಲ್ಲ. ಹಾಗಾಗಿ ಚಿಂತಾಕ್ರಾಂತನಾಗಿರುವೆನು ಸಾತಕಿ. ಏನು ಗೋಹತ್ಯೆ ಮಾಡಿದೆಯಾ? ಗೋಹತ್ಯೆಯು ಮಹಾಪಾಪವಲ್ಲವೇ? ಸಾತಕಿ, ಈ ಗೋಹತ್ಯೆ ಪಾಪ ನಿವಾರಣೆಗೆ ಧರ್ಮಶಾಸ್ತ್ರ ಬಲ್ಲವರು ಯಾರಿರುವರು ಸಾತಕಿ? ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು, ಆತನಿಗೆ ತಿಳಿಯಾದ ವಿಚಾರವು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸಾತಕಿ, ಹಾಗಾದರೆ ನೀನೀಗಲೇ ಹೋಗಿ ಕೃಷ್ಣನನ್ನು ಕರೆದುಕೊಂಡು ಬಾ. ಹಾಗೇ ಆಗಲಿ, ಕರೆದುಕೊಂಡು ಬರುವೆನು. ಅಗ್ರಜ, ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟೊಂದು ಆತುರವಾಗಿ ಕರೆಸಲು ಕಾರಣವೇನು? ಕೃಷ್ಣ, ನಾನು ಒಂದು ಗೋಹತ್ಯೆ ಮಾಡಿ ಪಾಪಕ್ಕೆ ಗುರಿಯಾಗಿರುವೆನು. ಏನು ಗೋಹತ್ಯೆ ಮಾಡ? ಶಿವ, ಗೋಹತ್ಯೆಯು ಮಹಾಪಾಪವಲ್ಲವೇ? ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ಅಗ್ರಜ, ಅತ ಭಾಗ್ಯನಾದೆ ಗತಿಯನ್ನು ತೋರದೆ. ಕೃಷ್ಣ, ಅಗ್ರಜ, ಅತ ಭಾಗ್ಯನಾದೆ ಗತಿಯನ್ನು ತೋರದೆ, ಮತಿಹೀನನಾದೆ ಋಷಭವಾದ ಗೈ. ಕೃಷ್ಣ, ಅಗ್ರಜ, ಮತಿಹೀನನಾದೆ ಋಷಭವಾದ ಗೈಗೆ. ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ಅಗ್ರಜ, ಈ ಗೋಹತ್ಯೆ ಪಾಪ ನಿವಾರಣೆಗೆ ಯಾವುದಾದರೂ ಉಪಾಯವಿದ್ದರೆ ಹೇಳು ಕೃಷ್ಣ, ನಾನು ಅದರಂತೆ ಮಾಡುವೆನು. ಅಗ್ರಜ, ಇಂದಿನಿಂದ ನೀನು 21 ದಿನ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ, ಪುಣ್ಯ ಕ್ಷೇತ್ರಗಳಲ್ಲಿ ದರ್ಶನ ಮಾಡಿ, ಭಗವತ್ಸೆಯನ್ನು ಮಾಡಿದರೆ ಈ ಗೋಹತ್ಯೆಯ ದೋಷವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡು, ಈ ಗೋಹತ್ಯದ ದೋಷವು ಪರಿಹಾರವಾಗುವುದು. ಆಗಲಿ ಕೃಷ್ಣ, ನಾನು ಈಗಲೇ ಹೋಗಿ ಪುಣ್ಯ ನದಿಗಳಾದ ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಕಾವೇರಿಯಲ್ಲಿ ಮಿಂದು ಪುಣ್ಯ ಕ್ಷೇತ್ರಗಳಾದ ಗಯಾ, ಗೋಕರ್ಣ, ವಾರಣಾಸಿ, ಮುರುಡೇಶ್ವರ ಇನ್ನು ಮುಂತಾದ ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಿ ಭಗವತ್ ಸೇವೆಯನ್ನು ಮಾಡಿ ಬರುವೆನು ಕೃಷ್ಣ. ನಾನಿನ್ನ ಹೋಗಿ ಬರಲೇ? ಹೋಗಿ ಬಾ ಏನು ಅಗ್ರಜ, ಬಲಭದ್ರ ದೇವ? ಹೋಗಿ ಬಾ. ಈಗ ತಾನೇ ದುರ್ಯೋಧನನಿಗೆ ಸಹಾಯ ಮಾಡುವೆಂದೇಳಿ ಈಗ ನೀನು ಭೂಸಂಚಾರಕ್ಕೆ ಹೊರಟರೆ ದುರ್ಯೋಧನ ಗತಿಯೇನು? ಸಾತಕಿ, ಯಾವ ಪಾಂಡವರು ಯಾವ ಕೌರವರು ಅವರವರು ಹೊಡಿ ದಾರಿ ಮಡಿಯಲಿ, ನನಗಾಗಬೇಕಾಗಿದ್ದೇನು? ಈ ಗೋ ಹತ್ಯೆ ಪಾಪ ನಿವಾರಣೆ ಆದರೆ ನನಗಷ್ಟೇ ಸಾಕಲ್ಲವೇ? ಕೃಷ್ಣ, ಅಗ್ರಜ, ನಾನಿನ್ನ ಹೋಗಿ ಬರುವೆನು. ಹೋಗಿ ಬಾ ಅಗ್ರಜ, ಹೋಗಿ ಬಾ. ನೀನು ಒಳ್ಳೆಯ ಆದರೆ ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಶಂಭೋ ಮಹಾದೇವ, ಶಂಭೋ ಮಹಾ.
ನನಗೆ ಬೇಕಾದುದು ಇಷ್ಟೇ. ಅಗ್ರಜನು ಭೂ ಸಂಚಾರಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರದ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಕೃಷ್ಣ, ಸಾತ್ವಿಕಿ, ಕಷ್ಟವಯ್ಯ ಕಷ್ಟ ನಿನ್ನ ಸಹವಾಸ. ಇಲ್ಲದ ದೋಷಾರೋಪಣೆಯನ್ನು ಬಲಭದ್ರನ ಮೇಲೆ ತಂದೊಡ್ಡಿ ಆತನನ್ನು ಸ್ಥಳಭ್ರಷ್ಟನಾಗುವಂತೆ ಮಾಡಿದೆ. ನಿನ್ನನ್ನು ನಂಬಿಕೊಂಡಿರುವ ನಮ್ಮಗಳ ಗತಿ ಏನೇನು ಮಾಡುವೆಯೋ ಭಯವಾಗುವುದು ಕೃಷ್ಣ. ಸಾತಕಿ, ನಿನಗೆ ಭಯವೇಕೆ? ನಿರಾಯುಧನಾಗಿ ನಾನು ಪಾಂಡವರ ಕಡೆ, ಹಾಲಾಯುಧನಾಗಿ ಅಗ್ರಜನು. ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಹೀಗೆ ಮಾಡಿದನು. ಸಾತಕಿ, ಇನ್ನು ನಡೆ, ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ವಿವೇಕವನ್ನು ಹೇಳಿ ನೋಡೋಣ. ಪರಮಾತ್ಮ, ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ಕೊಟ್ಟಿರುವೆ. ಪರಮಾತ್ಮ, ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ಕೊಟ್ಟಿರುವೆ. ಏನೇ ಬರಲಿ ನಿನ್ನಯ ಒಲವೇ, ಏನೇ ಬರಲಿ ನಿನ್ನಯ ಒಲವೇ, ನಿನ್ನಯ ನಾಮವೇ ಲೋಕ ಕಲ್ಯಾಣವೇ. ಪರಮಾತ್ಮ, ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಜಾನ ದಿವ್ಯಾಮೃತ ಪಾನ, ದೇವ ನಿನ್ನ ಜಾನ ದಿವ್ಯಾಮೃತ ಪಾನ, ನೀನೇ ನನ್ನ ಪ್ರಾಣ ರಮ ರಮಣ. ಪರಮಾತ್ಮ, ಮೂರು ಲೋಕದಲ್ಲಿ ಪೂಜಿಸುತ್ತಿಹರು ನಿನ್ನಯ ನಾಮವ ಅನುದಿನ ಭಕ್ತರು. ಮೂರು ಲೋಕದಲ್ಲಿ ಪೂಜಿಸುತ್ತಿಹರು ನಿನ್ನಯ ನಾಮವ ಅನುದಿನ ಭಕ್ತರು. ನಾಡಿಸಿದಂತೆ ಹಾಡುತ್ತಲಿಹರು, ನಾಡಿಸಿದಂತೆ ಹಾಡುತ್ತಲಿಹರು. ನಿನ್ನಯ ನಾಮವೇ ಲೋಕ ಕಲ್ಯಾಣವೇ. ಪರಮಾತ್ಮ, ನೀನೇ ನನ್ನ ಪ್ರಾಣ ನಮ ನಮ.